ಹಿಂದೂಗಳಿಗೆ ನಮ್ಮ ದೇಶದಲ್ಲಿ ಅತ್ಯಾಚಾರ, ಅನಾಚಾರ, ದೌರ್ಜನ್ಯಗಳು ಕಾಲಕ್ಕೆ ಕಾಲಕ್ಕೆ ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನಮ್ಮ ಹಿಂದೂ ಸಮಾಜವನ್ನು ಎಚ್ಚರಿಸಲಿಕ್ಕಾಗಿ ಯುವ ಪೀಳಿಗೆ ಒಂದು ಸಂದೇಶವನ್ನು ಸಾರಲಿಕ್ಕಾಗಿಯೇ ಈ ಬೃಹತ್ ಹಿಂದೂ ಸಮಾವೇಶ ಆಯೋಜನೆಗೊಂಡಿದೆ. ಬಸವಾದಿ ಶರಣರು ಅಂತ ಯಾಕೆ ಹೆಸರನ್ನು ನಾವು ಇದಕ್ಕೆ ಇಟ್ಟಿದ್ದೇವೆ ಅಂತ ಕೇಳಿದರೆ, ಬಸವಾದಿ ಶರಣರು ಎಲ್ಲರೂ ಹಿಂದೂಗಳೇ ಆಗಿದ್ದರು. ಅವರ ವಚನಗಳ ಅಂಕಿತನಾಮಗಳು ಎಲ್ಲವೂ ಸ್ಥಾವರ ಲಿಂಗಗಳ ಆಗಿದ್ದವು. ಆ ಪರಿಕಲ್ಪನೆಯನ್ನು ತಿಳಿಸಲಿಕ್ಕಾಗಿಯೇ ಇವತ್ತು ಈ ಹಿಂದೂ ಸಮಾವೇಶವನ್ನು ಸಮಾಜಕ್ಕೆ ಮುಟ್ಟಿಸಲಿಕ್ಕಾಗಿಯೇ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದೆ. ಎಲ್ಲ ಹಿರಿಯರು ಪೂಜ್ಯರು ಹೇಳಿದ ಹಾಗೆ ಇದು ಟೆಸ್ಟ್ ಡೋಸ್. ಮುಂದಿನ ನಿರ್ಮಾಣಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ರೀತಿ ತೆರನಾದಂಥ ಹಿಂದೂ ಜಾಗೃತಿಯ ಸಮಾವೇಶವನ್ನು ಬಸವಾದಿ ಶಿವಶರಣರ ಹಿಂದೂ ವೇದಿಕೆಯಿಂದ ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ವೇದಿಕೆಯ ಮೂಲಕವಾಗಿ ಸ್ಪಷ್ಟಪಡಿಸುತ್ತಿದ್ದೇವೆ. ಹಾಗೆಯೇ ಇವತ್ತು ತಾಯಂದಿರನ್ನು ನೋಡಿದರೆ, ಹಿಂದೂ ಸಮಾಜವನ್ನು ನೋಡಿದರೆ, ನಮ್ಮ ಭಾರತವನ್ನೇ ಹಿಂದೂ ರಾಷ್ಟ್ರ ಇರತಕ್ಕಂಥದ್ದು. 40ಕ್ಕೂ ಅಧಿಕವಾಗಿ ಮುಸಲ್ಮಾನ್ ರಾಷ್ಟ್ರಗಳಿವೆ, 100ಕ್ಕೂ ಹೆಚ್ಚು ಅಧಿಕವಾಗಿ ಕ್ರಿಶ್ಚಿಯನ್ ರಾಷ್ಟ್ರಗಳಿವೆ. ನಾವು ಹಿಂದೂಗಳ ಅನ್ನಲಿಕ್ಕೆ ಇವತ್ತು ನಮ್ಮನ್ನೇ ಒಡೆದು ಆಳ್ತಕ್ಕಂತಹ ವೀರಶೈವ ಲಿಂಗಾಯತ ಪ್ರತ್ಯೇಕ ಅಂತಕ್ಕಂಥ ಬೇರ್ಪಡಿಸ್ತಕ್ಕಂಥ ವ್ಯವಸ್ಥೆಗಳು 2-3 ತಿಂಗಳು ನಡ್ಕೊಂಡು ಬಂದು ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ, ಎಲ್ಲರಿಗೂ ಶುಭವಾಗಲಿ.